ಇತ್ತೀಚೆಗೆ ನಾವು ಕಂಡಂತೆ ಸೈಬರ್ ಕ್ರೈಮ್ಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಈ ಒಂದು ಸೈಬರ್ ಕ್ರೈಮ್ಗಳು ಹೊಸ ಟ್ರೆಂಡ್ಸ್ ಭಾಳನೇ ರೂಪ ತಾಳ್ತಾ ಇದ್ದಾವೆ. ಸೊ ಈ ಒಂದು ಇದರಲ್ಲಿ ಈ ರೀಸೆಂಟಾಗಿ ಏನಾದರೂ ಒಂದು ಹೊಸ ಸೈಬರ್ ಕ್ರೈಮ್ ಏನಾದರೂ ರಿಜಿಸ್ಟರ್ ಆಗಿದೆ, ಹೊಸ ಟ್ರೆಂಡ್ಸ್ ಏನಾದರೂ ಬಂದಿದೆ ಏನಾದ್ರು? ಸೊ ಈ ನಡುವೆ ನಮಗೆ ಕಂಡು ಬಂದಿರತಕ್ಕಂಥ ಒಂದು ಹೊಸ ಟ್ರೆಂಡ್ ಸೈಬರ್ ಸ್ಲೇವರಿ. ಈ ಸೈಬರ್ ಸ್ಲೇವರಿನಲ್ಲಿ ನಮ್ಮ ಇಂಡಿಯನ್ ಯೂತ್ ಯಾರಿರ್ತಾರೆ ಅವ್ರಿಗೆ ನಿಮಗೆ ಉದ್ಯೋಗ ಅವಕಾಶ ಇದೆ ಅಂತ ಹೇಳಿ ವಿಯತ್ನಾಮ್, ಥೈಲ್ಯಾಂಡ್ ಇಂಥ ಕಂಟ್ರಿಗಳಿಗೆ ನಾವು ವೀಸಾ ಮಾಡಿಕೊಡ್ತೀವಿ, ಅಲ್ಲಿ ಉದ್ಯೋಗ ಅವಕಾಶ ಇದೆ ಅಂತ ಹೇಳಿ ಅವ್ರನ್ನ ಅಲ್ಲಿಗೆ ಕರೆಸ್ಕೊಂಡು ಅದು ಪಾಸ್ಪೋರ್ಟ್ ಅವ್ರದ್ದು ಡೀಟೇಲ್ಸ್ ಎಲ್ಲ ಕಸಿದುಕೊಂಡು ಅವ್ರ ಕಡೆಯಿಂದ ಸೈಬರ್ ಸ್ಲೇವರಿ ಮಾಡಿಸ್ತಾ ಇದ್ದಾರೆ. ಸೈಬರ್ ಸ್ಲೇವರಿ ಅಂದರೆ ಇವ್ರನ್ನ ಯೂಸ್ ಮಾಡಿಕೊಂಡು ಸೈಬರ್ ಫ್ರಾಡ್ ಮಾಡ್ತಾ ಇರೋದು. ಇದರಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು, ಯಾವ ರೀತಿ ಮ್ಯಾನಿಪುಲೇಷನ್ ಮಾಡಬೇಕು ಅನ್ನೋಂಥ ಒಂದು ಟ್ರೈನಿಂಗ್ ಮಾಡಿ ಇಂಡಿಯನ್ಸ್ನ ಟಾರ್ಗೆಟ್ ಮಾಡಿ, ಇಂಡಿಯನ್ NRIsನ ಟಾರ್ಗೆಟ್ ಮಾಡಿ ಅವ್ರನ್ನ ಸೈಬರ್ ಫ್ರಾಡ್ ಮಾಡಿರೋದು ಈ ಥರದ್ದು ನಡೀತಾ ಇದೆ. ಸೊ ಒಂದು ವೇಳೆ ಇವರೇನಾದ್ರು ರೆಫ್ಯೂಸ್ ಮಾಡಿದ್ರೆ ಇವ್ರನ್ನ ಹೊಡೆಯೋದು, ಅವ್ರನ್ನ ಹೆದರಿಸೋದು, ಈ ಥರ ಎಲ್ಲ ಮಾಡಿ ಅವ್ರ ಕಡೆಯಿಂದ ಈ ಥರ ಸ್ಲೇವರಿ ಒಂದು ನಡೀತಾ ಇದೆ. ಯುವಕರು ಸ್ವಲ್ಪ ಜಾಗರೂಕರಾಗಿರಬೇಕು. ಆ ಥರ ಕಾಲ್ಸ್ ಬಂದಾಗ, ಆ ಥರ ಏನಾದರೂ ಆನ್ಲೈನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅದನ್ನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೋಬೇಕು. ಏನಾದರೂ ಡೌಟ್ಸ್ ಇದ್ದರೆ ಲೋಕಲ್ ಪೊಲೀಸ್ ಸ್ಟೇಷನಿಂದ ಅವರು ವೆರಿಫೈ ಮಾಡ್ಕೋಬೋದು. ಸೊ ಈ ಥರದ ಕೇಸ್ಗಳು ಎಷ್ಟು ರಿಜಿಸ್ಟರ್ಡ್ ಆಗಿದ್ದಾವೆ ಸರ್? ಇತ್ತೀಚೆಗೆ ಒಂದು ಕಂಟ್ರಿ ವೈಡ್ ಡಾಟಾ ನೋಡಿದಾಗ ಒಂದು 21,000 ಯುವಕರು ಎಂಟೈರ್ ಬೇರೆ ಬೇರೆ ಸ್ಟೇಟ್ಗಳಿಂದ. ರೀಸೆಂಟ್ಲಿ ನಮ್ಮ ಕರ್ನಾಟಕದಿಂದ ಒಂದು 80 ಜನ ಯುವಕರನ್ನ ಮಯನ್ಮಾರ್ ಕಂಟ್ರಿಯಿಂದ ರೆಸ್ಕ್ಯೂ ಮಾಡಿದ್ದಾರೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಮತ್ತು ಬ್ಯೂರೋ ಆಫ್ ಇಮಿಗ್ರೇಷನ್ ಅವರು. ಸೊ ಅದರಲ್ಲಿ ನಮ್ಮ ಚಿತ್ರದುರ್ಗದಿಂದ ಕೂಡ ಒಬ್ಬ ಹುಡುಗ ಇದ್ದರು. ಸೊ ಈ ರೀತಿ ತುಂಬ ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಎಚ್ಚರವಾಗಿರಬೇಕು.